ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಗಿಡದಲ್ಲಿ ರೋಸ್ ಬಿಟ್ಟಿತ್ತು, ರೆಡ್ ಕಲರು. ರೆಡ್ಡು ಅಲ್ಲೊಂಥರ ಮೆರೂನು ಚೆನ್ನಾಗಿತ್ತು ಹೂವು. ಇನ್ನೂ ತುಂಬ ಅರಳುತ್ತೆ, ಅದು ದೊಡ್ಡದಾಗುತ್ತೆ. ಅದು ಇನ್ನೂ ಚಿಕ್ಕ ಮಗು ಥರ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ತೊಗೊಂಡೆ. ಹಾಗೆ ನೋಡಿ, ಬೆಳಗ್ಗೆ ಕುರಿಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಕಟ್ಟಾಕಿದ್ದೀವಿ ಮೇಯೋದಕ್ಕೆ ಅಂತ. ಪಕ್ಕದ ಹೊಲದಲ್ಲಿ ಖಾಲಿ ಇತ್ತು, ಅದರಲ್ಲಿ ಹುಲ್ಲು ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಕಟ್ಟಾಕಿದ್ದೀವಿ. ಕಟ್ಟಾಕಿ ಸಂತೆಗೆ ಹೋಗಿ ಬರೋಣ ಅಂತ ಸಂತೆಗೆ ಹೋಗಿದ್ವಿ ಫ್ರೆಂಡ್ಸ್. ಹಾಗೆ ಹಾಗಲಕಾಯಿ, ಕ್ಯಾರೆಟು, ಊಟಿ ಕ್ಯಾರೆಟ್ ಅಂತೆ, ಅದು ಊಟಿ ಕ್ಯಾರೆಟ್. ಅದು ಹೀಗೆ ಒಂದು ಸ್ವಲ್ಪ ಬೀನ್ಸು, ಬದನೆಕಾಯಿ, ಪಡ್ಲಕಾಯಿ, ಮೊಟ್ಟೆ ತೊಗೊಂಬಂದಿದ್ದೀನಿ ಬಾಕ್ಸಲ್ಲಿ. ಸ್ವಲ್ಪ ಮೂಲಂಗಿ ತೊಗೊಂಡೆ, ಒಂದು 1/4 kg ಆಗೋಷ್ಟು. ಹಾಗೆ ಸೋರೆಕಾಯಿ ಒಂದು ತೊಗೊಂಬಂದಿದ್ದೀನಿ. ಇಷ್ಟೇ ತರಕಾರಿ ತೊಗೊಂಬಂದಿದ್ದು. ಹಾಗೆ ನೆಕ್ಸ್ಟ್ ದಿನ 2 days ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು 2 or 3 days ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೊಗೊಂಡೆ. ಗ್ರೂಪ್ ಪ್ರವೇಶಕ್ಕೆ ಹೇಳಿದ್ರು ನನ್ನ ಫ್ರೆಂಡು. ರೆಡಿಯಾಗಿ ಆ ಥರ ಹೋಗಿ ಬಂದು ಪಾತ್ರೆಗಳೆಲ್ಲ ತೊಳೆದೆ. ನೋಡಿ, ಎಷ್ಟೊಂದು ಪಾತ್ರೆ ಇತ್ತು, ಎಲ್ಲನೂ ತೊಳೆದಿಟ್ಟೆ. ಹಾಲಿನ ಕ್ಯಾನು, ಪಾತ್ರೆ, ಡೈಲಿ ಇಷ್ಟು ಪಾತ್ರೆ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ನಮ್ಮ ಮನೆಯವರು ಅಲ್ಲಿಂದ ಬಂದು ಎಲ್ಲ ಮುಗಿಸ್ಕೊಂಡು ಗೊಬ್ಬರ ಚೆಲ್ಲೋಕ್ಕೆ ಅಂತ ಹೋಗಿದ್ರು. ಅದೊಂದು ವೀಡಿಯೋ ತೊಗೊಂಡೆ. ಹಸುಗಳಿಗೆ ಜೋಳ ಚೆಲ್ಲಿದ್ವಲ್ಲ, ಸರಿಯಾಗಿ ಬೆಳೆದಿರಲಿಲ್ಲ, ಅದಕ್ಕೆ ಗೊಬ್ಬರ ಚೆಲ್ಲಿದ್ದಾರೆ. ನೋಡಿ, ಇಲ್ಲಿ ಚಿಕ್ಕದಾಗಿದೆ, ಸರಿಯಾಗಿ ಬೆಳೆದಿಲ್ಲ ಅಂತ ಸೀಮೆ ಗೊಬ್ಬರ ಬರುತ್ತಲ್ಲ, ಅದು ಚೆಲ್ಲಿದ್ದಾರೆ. 2 ಸ್ಟೆಪ್ಪಾಗಿ ಚೆಲ್ಲಿದ್ದೀವಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಜೋಳ ಚೆಲ್ಲಿದ್ದೀವಿ. ಸ್ಟೆಪ್ಪಾಗಿ ಚೆಲ್ಕೊಂಡು ಒಂದು ಖಾಲಿ ಆಗೋಷ್ಟರಲ್ಲಿ ಒಂದು ಬರುತ್ತೆ. ಎಲ್ಲ ಒಂದೇ ಸಲ ಬಂದರೆ ಒಣಗೋದಂಗೆ ಆಗುತ್ತೆ, ತಿನ್ನಲ್ಲ ಅಂದ್ಬಿಟ್ಟು ಸ್ಟೆಪ್ಪಾಗಿ ಈ ಥರ ಚೆಲ್ಕೊಂಡಿದ್ದೀವಿ ಹಸುಗಳಿಗೆ ಮೇವು. ಹಾಗೆ ಒಂದು 2-3 ಜನ ಕೇಳ್ತಾಯಿದ್ರು ಫ್ರೆಂಡ್ಸ್, ಕೋಸು ಇಟ್ಟಿದ್ರಲ್ಲ ಏನಾಯಿತು ಅಂತ. ನೋಡಿ, ಕೋಸು ಈ ಥರ ಆಗಿದೆ. ತುಂಬ ಹಾಳಾಯಿತು ಫ್ರೆಂಡ್ಸ್. ಬೆಳೆ ಇಟ್ಟಾಗ ರೇಟ್ ಇರಲ್ಲ, ರೇಟ್ ಇದ್ದಾಗ ಬೆಳೆ ಇರಲ್ಲ. ರೈತರ ಜೀವನ ತುಂಬ ಕಷ್ಟ. ಇಟ್ಟಿದ್ದ ಬೆಳೆ ಎಲ್ಲ ಈ ಥರ ಹಾಳಾಗ್ತಾಯಿದ್ರೆ ಹೇಗೆ ಅಂತ ಜೀವನ ಮಾಡೋದು? ಸಾಲದ ಸುಳಿಯಲ್ಲಿ ಸಿಗಾಕ್ಕೊಂಡು ಅದಕ್ಕೆ ಆತ್ಮಹತ್ಯೆ ಅದು ಇದು ಅಂತ ಜನ ತುಂಬ ಒದ್ದಾಡ್ತಾರೆ. ಎಷ್ಟು ನಮಗಾಗುತ್ತೋ ಅಷ್ಟು ಮಾತ್ರ ಬೆಳೆ ಇಟ್ಕೊಬೇಕು. ಚಿಕ್ಕದಾಗಿ ಇಟ್ಕೊಂಡು ಚಿಕ್ಕದಾಗಿ ಮಾಡ್ಕೊಬೇಕು. ನೋಡಿ, ಕುರಿಗಳೆಲ್ಲ ಕಟ್ಟಾಕಿ ಮೇಯಿಸ್ಕೊತಾ ಇದ್ದೀವಿ. ಹುಲ್ಲು ತುಂಬ ಜಾಸ್ತಿ ಬಂದುಬಿಟ್ಟಿತ್ತು. ಒಂದ್ಸಲ ಆಗಲೇ ಕ್ಲೀನ್ ಮಾಡಿಸಿದ್ರು, ಆದರೂ ಹುಲ್ಲು ಕಂಟ್ರೋಲ್ಗೆ ಇಲ್ಲ, ತುಂಬ ಬಂದಿತ್ತು. ಸಂಜೆ ಇದು ಹಸುಗಳನ್ನೆಲ್ಲ ಮುಸ್ರೆ ಇಟ್ಟು ಕಟ್ಟಾಕಿ ಹಾಲು ಕರ್ಕೊತಾ ಇದ್ದೀವಿ. ಮಿಷನಲ್ಲಿ ನಾವು ಹಾಲು ಕರೆಯೋದು. ಇನ್ನೊಂದು ಸ್ವಲ್ಪ ಗಲಾಟೆ ಮಾಡುತ್ತೆ ಅಂತ ಸ್ವಲ್ಪ ದಾರ ಇಟ್ಕೊಂಡಿದ್ದೆ. ಹಾಗೆ ನೇರಳೆ ನೋಡಿ ಫ್ರೆಂಡ್ಸ್, ಮನೆ ಮುಂದೆ ಇದೆಯಲ್ಲ ನೇರಳೆ ಗಿಡಗಳು, ಅದರಲ್ಲಿ ನೋಡಿ ಚಿಂಟು ಕಿತ್ಕೋತಾ ಇದ್ದಾನೆ. ಇನ್ನು ಅಲ್ಲೊಂದು ಹಣ್ಣಾಗಿದೆ, ಪೂರ್ತಿ ಹಣ್ಣಾಗಲಿಲ್ಲ ಕಾಯಿ. ಅಲ್ಲೊಂದು ಹಣ್ಣಾಗಿದೆ, ತಿನ್ನೋದಕ್ಕೆ ಅಂತ ಅವ್ನು ಕಿತ್ಕೊಂಡು ನೋಡಿ ತಿಂತಾ ಇದ್ದಾನೆ. ಕಿತ್ಕೊಂಡು ಸರಿಯಾಗಿ ಹಣ್ಣು ಆಗಿಲ್ಲ ಅವು, ಈಗ ಹಣ್ಣು ಆಗ್ತಾಯಿದ್ದಾವೆ. ಎಲ್ಲನೂ ಕೊಟ್ಬಿಟ್ಟಿದ್ದೀವಿ, ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ ಗಿಡ. ಹಾಗೆ ನೋಡಿ, ಹಸುಗಳನ್ನೆಲ್ಲ ಹಾಲೆಲ್ಲ ಕರೆದು ನೆಕ್ಸ್ಟ್ ದಿನ ಇದು ಕಟ್ಟಾಕಿದ್ದೀವಿ. ಕೋಸಲ್ಲೇ ಹಿಡ್ಕೊಬಂದು ಹುಲ್ಲು ತುಂಬ ಇದೆಯಲ್ಲ, ತಿನ್ಬಿಡಲಿ, ರೋಟಿ ಹಾಕೋಣ ಅಂದ್ಬಿಟ್ಟು ಕಟ್ಟಾಕಿದ್ದೀವಿ. ನೋಡಿ, ತುಂಬ ಹುಲ್ಲಿದೆ. ತುಂಬ ಬೆಳೆ ಹಾಳಾಯಿತು ಫ್ರೆಂಡ್ಸ್. ಬೆಳೆ ಇದ್ದಾಗ ರೇಟ್ ಬರಲ್ಲ, ರೇಟ್ ಇದ್ದಾಗ ಬೆಳೆ ಇರಲ್ಲ. ಈ ಥರ ಆಗಿ ಹುಲ್ಲು ತುಂಬ ಬೆಳ್ಕೊಂಬಿಟ್ಟಿದೆ, ಯಾರೂ ತಗೊಳ್ಳೋಕ್ಕೂ ಬರಲಿಲ್ಲ. ಸರಿ ಅಂತ ಹಸುಗಳನ್ನ ಮೇಯಿಸ್ತಾ ಇದ್ದೀವಿ. ನೋಡಿ, ಎಲ್ಲದನ್ನು ಹಿಡ್ಕೊಂಬಂದು ಇಲ್ಲಿ ಕಟ್ಟಾಕಿದ್ದೀವಿ. ಹಾಗೆ ಡ್ರಿಪ್ ಇದೆಲ್ಲ ತೆಗಿತಾ ಇದ್ದಾರೆ ನಮ್ಮ ಮನೆಯವರು. ಫ್ರೀ ಇದ್ದಾಗ ಬಂದು ಎಲ್ಲ ಅವರನ್ನೇ ತೆಗೆದು ಒಂದು ಸೈಡ್ಗೆ ಎತ್ತಿಟ್ಟಿರ್ತಾರೆ. ಅದನ್ನು ಹೋಗಿ ತಗೊಬರ್ಬೇಕು ನಾವು. ನೋಡಿ, ಅಲ್ಲಿನ್ನೂ ತೆಗಿತಾ ಇದ್ದಾರೆ. ಎಲ್ಲನೂ ಈ ಥರ ಗಿಡ ಅದು ಇದು ಗಬ್ಬೆಲ್ಲ ಬೆಳ್ಕೊಂಡು ಹಾಳಾಗಿದೆ ಫ್ರೆಂಡ್ಸ್ ಕೋಸು. ಹಾಗೆ ಎಲ್ಲಿ ಸೀತಾಫಲ ಗಿಡ ಇತ್ತು, 1-2 ಸೀತಾಫಲ ದೊಡ್ಡದಾಗಿ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಹಾಗೆ ಕಿತ್ಕೊಂಡು ತಿನ್ನೋದ್ರಿಂದ ಅಂತ. ನೋಡಿ, 2 ಬಿಟ್ಟಿತ್ತು ದೊಡ್ಡದಾಗಿ, ಅವ್ನು ಕಿತ್ಕೊಂಡೆ. ನೋಡಿ, ಇನ್ನೂ ಇದ್ದಾವೆ ಗಿಡದಲ್ಲಿ. ಇನ್ನೂ 15 days ಇದ್ದರೆ ಚೆನ್ನಾಗಿ ಕಾಯಿ ಹಣ್ಣಾಗುತ್ತೆ, ಚೆನ್ನಾಗಿ ಟೇಸ್ಟು ಬರುತ್ತೆ. ನೋಡಿ, ಮರದ ಫುಲ್ಲು ಇದ್ದಾವೆ. ಇನ್ನೂ ಸ್ವಲ್ಪ ದಿನ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಇನ್ನೂ ಸೈಜ್ ಬರಬೇಕದ್ದು, ದಪ್ಪ ಆಗಿಲ್ಲ, ಚಿಕ್ಕ ಕಾಯಿ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಕಿತ್ಕೊಳ್ಳೋಣ ಅಂತ ಹಾಗೆ ಬಿಟ್ಟೆ. ನೋಡಿ, ನಮ್ಮ ಮನೆಯವರು ಇನ್ನೂ ಅಲ್ಲಿ ಡ್ರಿಪ್ ತೆಗಿತಾ ಇದ್ದಾರೆ, ತೆಗಿಯೋದೆಲ್ಲ ಇದೆ. ನೋಡಿ, ಇಲ್ಲಿ ಸೀತಾಫಲ ಫುಲ್, ಈ ಲೈನ್ ಫುಲ್ಲು ಅದೇ ಗಿಡ ಫ್ರೆಂಡ್ಸ್ ಇರೋದು.
ಹಾಯ್ ಫ್ರೆಂಡ್ಸ್, ನೋಡಿ ರಾಗಿ ರೊಟ್ಟಿ ಮಾಡೋಣ ಅಂಥೇಳಿ ರಾಗಿ ಹಸಿಟ್ಟು ಮತ್ತು ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಅದಕ್ಕೆ ಕಾಂಬಿನೇಷನಾಗಿ ಈರುಳ್ಳಿ ಚಟ್ನಿ ಅಥವಾ ಗೊಡ್ಡು ಖಾರ ಅಂತಾರಲ್ಲ ಅದು ಮಾಡೋಣ ಅಂತ. ಈಗ ಗಾಳಿಗೆ ಅನ್ನ ಸಾರು ಊಟ ಮಾಡೋಕ್ಕೆ ಆಗೋಲ್ಲ, ಅದಕ್ಕೆ ರೊಟ್ಟಿ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಚಟ್ನಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ವಾಸನೆ ಇರುತ್ತಲ್ಲ, ಚಟ್ನಿ ಎಲ್ಲ ಅದೇ ಸ್ಮೆಲ್ ಬರುತ್ತೆ. ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಜಾರ್ಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸಾಂಬಾರು ಪುಡಿ, ಒಂದು ಸ್ಪೂನು ಹಸಿ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಒಂದು ಸ್ವಲ್ಪ ಕಾಯಿಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಕಾಂಬಿನೇಷನಾಗಿ ಈರುಳ್ಳಿ ಚಟ್ನಿ, ರಾಗಿ ರೊಟ್ಟಿ. ನೋಡಿ ಫ್ರೆಂಡ್ಸ್, ಚಟ್ನಿ ಈ ಥರ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಚಳಿ ಗಾಳಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಚಟ್ನಿ ಇದು. ಕೆಲವು ಕಡೆ ಗೊಡ್ಡು ಖಾರ ಅಂತಾರೆ, ಕೆಲವು ಕಡೆ ಈರುಳ್ಳಿ ಚಟ್ನಿ ಅಂತಾರೆ. ಇದು ಒಗ್ಗರಣೆ ಹಾಕಿದ್ರು ಚೆನ್ನಾಗಿರುತ್ತೆ. ನನಗೆ ಹಂಗೆ ಇಷ್ಟ, ಇದು ಹಸಿದೇನೆ. ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ಈ ಥರ ಪೇಪರ್ ಮೇಲೆ ತಟ್ಕೊತೀನಿ ನಾನು. ನನಗೆ ಡೈರೆಕ್ಟಾಗಿ ಹೆಂಚು ಮೇಲೆ ತಟ್ಟೋಕ್ಕೆ ಬರೋದಿಲ್ಲ, ಬಿಸಿ ಇರುತ್ತಲ್ಲ ಹೆಂಚು, ಕಾದಿರುತ್ತೆ. ನೋಡಿ, ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಮೇಲೆಯಿಂದ ಎತ್ತಿ ಇದಕ್ಕೆ ಹಾಕ್ಬಿಡೋದು. ನೋಡಿ, ಈ ಥರ ತಟ್ಕೊತೀನಿ. ಎಣ್ಣೆ ಹಾಕ್ಕೊತೀನಿ ಚೆನ್ನಾಗಿ ಹೆಂಚಿಗೆ, ಕಾದಿದೆ ಹೆಂಚು. ನೋಡಿ, ಈ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂಥರ ಈ ಥರ ರಾಗಿ ರೊಟ್ಟಿ ಟ್ರೈ ಮಾಡಿ ಈರುಳ್ಳಿ ಚಟ್ನಿ ಜೊತೆಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ ಯಾರು ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಮತ್ತು ಈರುಳ್ಳಿ ಚಟ್ನಿ. ನೋಡಿ, ಈ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಬ್ಬೊಬ್ಬರು ಹೆಂಚು ಮೇಲೇ ಬಳಿತಾರೆ, ನನಗೆ ಆ ಥರ ಬಳಿಯೋಕ್ಕೆ ಬರೋಲ್ಲ, ಬಿಸಿ ಇರುತ್ತಲ್ವ. ಈ ಥರ ಪೇಪರ್ ಮೇಲೆ ಹಾಕ್ಕೊಂಡು ನಾನು ಈ ಥರ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದು ಮಧ್ಯಾಹ್ನದ ಊಟ. ಬನ್ನಿ ಊಟ ಮಾಡೋಣ ಎಲ್ಲರೂ. ರಾಗಿ ರೊಟ್ಟಿ ಚಟ್ನಿ, ಸೌತೆಕಾಯಿ. ನೀವು ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.